ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಾ ನನ್ನ ಪಾಪುದು ಕನ್ನಡ ರಾಜ್ಯೋತ್ಸವ ಫೋಟೋಶೂಟ್ನ ಹೇಗೆ ಮಾಡಿದ್ವಿ ಅಂತ. ಹೌದು, ಇವಾಗ ಕನ್ನಡ ರಾಜ್ಯೋತ್ಸವ, ಅದಕ್ಕೋಸ್ಕರ ಈ ಫೋಟೋಶೂಟ್ ಅಂತಲೇ ಅನ್ಕೋಬಹುದು. ಸೊ ಬೇಗ ಬೇಗ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಬನ್ನಿ. ನಾವು ತಂಗಿರುತ್ತಾ ಇಂಟು ಥರ ಮಾಡಿ ಸ್ವಲ್ಪ ಅಲ್ಲೊಂದು ಹಾಕು. ಅಲ್ಲಿ ಚಿಕ್ಕ ಹೋಗ್ತಾ ಇದೆ. ಆರು ಥರ ಅಂತಿದ್ದೆ ಈ ಕಡೆ ಸೇಮ್ ಆರೆ. ನೀವು ಈ ವರ್ಷ ಯಾವ ಥರ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಿಮಗೆ ನಾನು ಮಾಡಿರೋ ಥೀಮ್ ಇಷ್ಟ ಆಗಿದ್ರೆ ಹಾರ್ಟ್ ಮೋಜಿನ ಟೈಪ್ ಮಾಡಿ ಕಳಿಸಿ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಮಗುಗೆ ಈಗ 2 ತಿಂಗಳು. ಸೊ 2 ತಿಂಗಳಿಗೆ ನವೆಂಬರ್ 1 ಇರೋದ್ರಿಂದ ಕನ್ನಡ ರಾಜ್ಯೋತ್ಸವನ ಥೀಮ್ ಇಟ್ಕೊಂಡು ಈ ಪ್ರಿಪ್ರೇಷನ್ನ ಮಾಡ್ಕೊತಾ ಇರೋದು. ನನಗಂತೂ ಫೋಟೋಶೂಟ್ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮಗನೇ ಏನೇ ಶಿಂಚನ್ ಬ್ಯಾರೆ ಮಾಡ್ತಾ ಇದೀಯಾ? ಶನ್ನು ಓನಿ ಬಂಗಾರಿ ಇಲ್ಲ 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 ಇಲ್ಲ. ಚಿಕ್ಕ ವಯಸ್ಸಿಂದನೂ ನನಗೆ ಕನ್ನಡ ರಾಜ್ಯೋತ್ಸವ ಅಂತ ನೆನಪಾದರೆ ನಮ್ಮ ಡ್ಯಾಡಿ ತುಂಬ ಕಡೆ ಹೋಗಿ ಬಾವುಟನ ಆರಿಸ್ಬಿಟ್ಟು ಬರ್ತಾರೆ. ನನಗದು ತುಂಬ ಖುಷಿ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಕಡೆ ಸ್ವೀಟ್ಸ್ ಎಲ್ಲ ಕೊಡ್ತಾರೆ, ಮಕ್ಕಳಿಗೆ ಎಜುಕೇಷನ್ ಸಪೋರ್ಟ್ ಮಾಡ್ತಾರೆ. ಸೊ ಈ ಕೆಲಸದಲ್ಲಿ ನಮ್ಮ ಡ್ಯಾಡಿನೂ ಸೇರ್ಕೊಂಡಿದ್ದಾರಲ್ಲ, ಅದು ದೊಡ್ಡ ವಿಷಯ ಅಂತ ಅನಿಸುತ್ತೆ. ಇನ್ನೊಂದು ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ಮನೇಲಿ ಸ್ವೀಟ್ ಅಂತೂ ಖಂಡಿತ ಮಾಡೇ ಮಾಡ್ತಾರೆ. ಬೆಳಗ್ಗೆ ಸ್ವೀಟ್ ಮಾಡ್ತೀವಿ, ಬೆಳಗ್ಗೆನೇ ಫ್ಲಾಗ್ನ ಎತ್ಕೊಂಡೋಗಿ ಮನೆ ಮೇಲೆ ಟೆರೆಸ್ ಮೇಲೆ ಆರಿಸ್ಬಿಟ್ಟು ಬರ್ತೀವಿ. ಕನ್ನಡ ರಾಜ್ಯೋತ್ಸವ ದಿನ ನೀವೇನಾದರೂ ರೋಡ್ ಸೈಡ್ ಇಲ್ಲ ಔಟ್ ಸೈಡ್ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ರೋಡಲ್ಲಿ ನಮ್ಮ ಬಾವುಟ ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ ಅಂತ ನೀವು ಹೇಳ್ಬೋದು. ಹೌದು, ಎಲ್ಲ ಆಟೋ ಡ್ರೈವರ್ಸು ಸಿಕ್ಕಾಪಟ್ಟೆ ಬಾವುಟಗಳನ್ನ ಸಿಗಿಸ್ಕೊಂಡು ಹೋಗ್ತಾರೆ, ಬೈಕ್ ರೈಡಿಂಗ್ ಮಾಡ್ತಾರೆ, ಕೆಲವರು ಬಲೂನ್ಸಲ್ಲಿ ಡೆಕೋರೇಷನ್ ಮಾಡಿರ್ತಾರೆ. ಎಲ್ಲ ಓಕೆನೇ, ಬಟ್ ನಾವು ಫಸ್ಟು ಕನ್ನಡನ ಮಾತಾಡಿ ಕನ್ನಡನ ಪ್ರೀತಿಸಬೇಕು. ಆಗ ಮಾತ್ರ ನಾವು ಕನ್ನಡವನ್ನು ಎಲ್ಲ ಕಡೆ ಹರಡ್ಸೋಕ್ಕೆ ಸಾಧ್ಯ. ಅಂದರೆ ಎಲ್ಲರಿಗೂ ಕನ್ನಡನ ಕಲಿಸಿ ಕನ್ನಡನ ಬೆಳೆಸಿ ಅಂತ ಹೇಳಲ್ವಾ. ಸೊ ಈ ರೂಲ್ಸ್ನ ನಾವು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಮ್ಮ ಕನ್ನಡ ಚೆನ್ನಾಗೇ ಇದೆ. ನಮ್ಮ ಕನ್ನಡದಲ್ಲಿ ಅಮ್ಮ ಅನ್ನೋ ಪದನೇ ಇಷ್ಟು ಚೆಂದ ಅನಿಸ್ಬೇಕಾದ್ರೆ ನಾವು ಕನ್ನಡ ಭಾಷೆನ ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು, ನೀವೇ ಹೇಳಿ. ಸೊ ಕನ್ನಡ ಮಾತಾಡಿ ಕನ್ನಡನ ಬೆಳೆಸೋಣ ಅಂತ ನಾನು ಹೇಳ್ತೀನಿ. ಜೊತೆಗೆ ಎಲ್ಲ ಲ್ಯಾಂಗ್ವೇಜ್ ಇರಬೇಕು, ಬಟ್ ನಮ್ಮ ಭಾಷೆ ಮೇಲೆ ಪ್ರೀತಿ ಒಲವು ಜಾಸ್ತಿನೇ ತುಂಬಿರಬೇಕು. ಆಗ ಮಾತ್ರ ನಾವು ಕನ್ನಡದವರಲ್ವಾ. ಆಗ ನಾವು ಹೇಳ್ಬೋದು ಕನ್ನಡವನ್ನು ಹೆಮ್ಮೆಯಿಂದ ನಾವು ಕನ್ನಡಿಗರು, ಕನ್ನಡದವರು, ಕನ್ನಡವನ್ನು ಮಾತನಾಡುವವರು ಅಂತ. ನಾನು ಕನ್ನಡತಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಪಡ್ತೀನಿ. ಸೊ ವಾಪಸ್ ಥೀಮಿಗೆ ಬರೋಣ. ಸೊ ಬೇಗ ಬೇಗ ಫೋಟೋಶೂಟ್ ಮಾಡಿ ಪಾಪುನ ಮಲಸಿದ್ವಿ. ಯಾಕಂದರೆ ಅವ್ನು ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ಅವ್ನಿಗೆ ಈ ಥರ ಎಲ್ಲ ಸ್ವಲ್ಪ ಹೂವು ಅಲ್ವಾ, ಆ ಸ್ಮೆಲ್ಲೆಲ್ಲ ಅಡ್ಜಸ್ಟ್ ಆಗಿರೋ, ಇನ್ನೂ 2 ಮಂತ್ಸ್ ಬೇಬಿ. ಸೊ ಅದಕ್ಕೆ ಬೇಗ ಮಲ್ಕೊಳ್ಳಿ ಅಂತ ಬೇಗ ಮಲಸಿದ್ದು. ಈ ವರ್ಷ ಕನ್ನಡ ರಾಜ್ಯೋತ್ಸವ ಇಷ್ಟು ಚೆನ್ನಾಗಾಗಿರೋಕ್ಕೆ ಏನು ಕಾರಣ ಅಂತ ನಾನು ಯೋಚನೆ ಮಾಡಿದಾಗ ನನಗನ್ಸುತ್ತೆ ನನ್ನ ಮಗನ ಮೊದಲನೇ ಕನ್ನಡ ರಾಜ್ಯೋತ್ಸವ ಅಲ್ವಾ, ಅದಕ್ಕೆ ಥೀಮ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.